ಅಂತ ನಾರಾ ಭರತ್ ರೆಡ್ಡಿ ಅವರು ಅಂಗರಕ್ಷಕರು ಅವರೆಲ್ಲರೂ ಕೂಡ ಸೇರಿಸಿಕೊಂಡು ನಮ್ಮ ಕಾರ್ಯಕರ್ತರ ಮೇಲೆ ನಮ್ಮ ಮೇಲೆ ಇವತ್ತು ಗುಂಡಾರಿಸಂತ ಕೆಲಸ ಮಾಡಿದ್ದಾರೆ. ಅವತ್ತು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಳ್ಳಾರಿ ತನಕ ಕೂಡ ಬೆಂಗಳೂರಿಂದ ಪಾದಯಾತ್ರೆಯನ್ನು ಮಾಡಿದ್ರು. ಎದಕ್ಕೋಸ್ಕರವಾಗಿ ಮಾಡಿದ್ರು? ಅಕ್ರಮ ಗಣಿಗಾರಿಕೆ ಆಗ್ತಾ ಇದೆ, ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನಂತ ಒಂದು ಮಾತನಾಡಿ ಅವರು ಸಿದ್ದರಾಮಯ್ಯನವರು ಅವರು ಎಲ್ಲರೂ ಕೂಡ ಸೇರಿಕೊಂಡು ಪಾದಯಾತ್ರೆಯನ್ನು ಮಾಡಿದ್ರು. ಇವತ್ತು ಅವರು ಪಕ್ಷದ ಶಾಸಕರಂತ ನಾರಾ ಭರತ್ ರೆಡ್ಡಿ ಅವರ ದುರ್ವರ್ತನೆಯಿಂದ ಇದ್ರ ಬಗ್ಗೆ ಯಾಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅನ್ನಂತ ವಿಚಾರವನ್ನು ಕೂಡ ಅವ್ರು ಹೇಳಬೇಕಾಗಿದೆ. ಯಾಕಂದ್ರೆ ಇವತ್ತು ಈ ಪ್ರಕರಣ ಅನ್ನಂಥದ್ದು ಅಂತದಿಂತದ ಪ್ರಕರಣ ಅಲ್ಲ. ಅವರು ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅವರ ಮೇಲೆ 302 ಆಗ್ಬೇಕಾಗಿತ್ತು. 302 ಅಂದ್ರಿಗಿನ ಮರ್ಡರ್ ಕೇಸಲ್ಲಿ ಅವರು ಸಿಗಾಕೋಬೇಕಾಗಿತ್ತು. ಅವರು ಕಣ್ಣೆದುರುಗಡೆ ಒಬ್ಬ ರಾಜಶೇಖರನಂತ ಯುವಕನನ್ನು ಅವ್ರ ಅಂಗರಕ್ಷಕರು ಅವರು ಬಗಲ್ಗಡೆ ಇದ್ದು ಆ ರಾಜಶೇಖರನ್ನ ಹತ್ಯೆ ಮಾಡಿಸಿದಾರ. ಆದ್ರೆ ಇವತ್ತು ಸರ್ಕಾರ ಅವ್ರನ್ನ ಉಳಿಸ್ಬೇಕು, ರಕ್ಷಣೆ ಮಾಡ್ಬೇಕು ಅನ್ನೋ ಕಾರಣದಿಂದ ಅವ್ರನ್ನ 307 ಸೆಕ್ಷನ್ ಹಾಕಿ ಇವತ್ತು ಅವರು 307 ಕೇಸ್ ಅನ್ನು ಕೂಡ ದಾಖಲೆ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಅವರು 307 ಅಂದ್ರೆ ಅಟೆಂಪ್ಟಿವ್ ಮರ್ಡರ್, 302 ಅಂದ್ರೆ ಮರ್ಡರ್. 302 ಅಲ್ಲಿ ಅವರೇ ಅಕ್ಯೂಸ್ಡ್ ನಾರಾ ಭರತ್ ರೆಡ್ಡಿ ಅವರು 307 ದಲ್ಲಿ ಕೂಡ ಅವರೇ ಅಕ್ಯೂಸ್ಡ್ ಆಗಿರೋ ಕಾರಣ ಇಲ್ಲಿ ತನಕ ಆಗಿದೆ. 12 ದಿನ ಕಳೀತಾ ಇದೆ. 12 ದಿನ ಕಳೀತಾ ಇದ್ರು, ಇಲ್ಲಿ ತನಕ ಆಗಿದೆ. ನಾರಾ ಭರತ್ ರೆಡ್ಡಿ ಅವನ್ನ ಅರೆಸ್ಟ್ ಮಾಡ್ತಾ ಇಲ್ಲ. ಯಾಕೋಸ್ಕರವಾಗಿ 12 ದಿನಗಳ ಕಾಲ ತಾವು ಅರೆಸ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ಎದಕ್ಕೋಸ್ಕರವಾಗಿ ಬಂಧನ ಮಾಡಿಲ್ಲ ಅನ್ನಂತ ಪ್ರಶ್ನೆಗೆ ನೀವು ಉತ್ತರವನ್ನು ಕೊಡಬೇಕಾಗಿದೆ. ಆದ್ರೆ ಇವತ್ತು ನಿಮ್ಮ ಪಕ್ಷದ ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅವ್ರನ್ನ ಇವತ್ತು ರಕ್ಷಣೆ ಮಾಡಬೇಕು ಅನ್ನಂತ ಕಾರಣದಿಂದ ಇಲ್ಲಿ ತನಕ ಕೂಡ ಯಾವುದೇ ಹೋರಾಟವನ್ನು ಇಲ್ಲಿ ತನಕ ಕೂಡ ನೀವು ಅರೆಸ್ಟ್ ಮಾಡಂತ ಕೆಲಸ ಆಗ್ಲಿಲ್ಲ. ನಾನು ಸುಮ್ಮನೆ ನಿಮ್ಮ ಮೇಲೆ ಆರೋಪಣೆ ಮಾಡ್ತಾ ಇಲ್ಲ. ಶಾಸಕರಾದಂತವ್ರು ಹಿಂಗ್ ಇರಬೇಕನ್ನಂಥದ್ದು ನಿಮಗೆ ಜ್ಞಾನ ಇಲ್ಲಾರ್ದಂತ ಒಬ್ಬ ಶಾಸಕರನ್ನ ಹಿಡ್ಕೊಂಡು ನೀವೆಲ್ಲರೂ ಕೂಡ ಮಾತಾಡೋದು ನೀತಿ ಮಾತುಗಳು. ನಿಮ್ಮ ಶಾಸಕರೆಲ್ಲರೂ ಕೂಡ ಗುಂಡಾಗಿರಿ ಮಾಡಿಕೊಂಡು ಗನ್ನುಗಳನ್ನು ಹಿಡ್ಕೊಂಡು ಯಾರ ಮನೆ ಬೇಕಾದ್ರೂ ನುಗ್ಗೋದು, ದಾಳಿ ಮಾಡೋದು, ಯಾರು ಬೇಕಾದ್ರೂ ಕೊಂದಾಕಿದಂತ ಶಾಸಕರನ್ನ ಉಳಿಸಂತ ಕೆಲಸ ನಿಮ್ಮ ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ನಾನು ಸಾಕಷ್ಟು ನೋಡಿದಂತ ಟೈಮಲ್ಲಿ, ಯಾಕಂದ್ರೆ ನಾನು ಅವರು ಸರ್ಕಾರದಲ್ಲಿ ಇರೋ ಕಾರಣ ಅವ್ರು ಆಲ್ರೆಡಿ ಎಂಕ್ವೈರಿ ಕೊಟ್ಟಿದಾರ, ಸಿಐಡಿ ತನಿಖೆ ಕೊಟ್ಟಿದಾರ. ಸಿಐಡಿ ತನಿಖೆ ಕೊಟ್ಟಂತ ಟೈಮಲ್ಲಿ ನಾವು ನಮ್ಗೆ ಏನೇನು ದಾಖಲಾತಿ ಇದೆನೋ ಎಲ್ಲ ವಿಡಿಯೋ ತುಣುಕುಗಳನ್ನು ಎಲ್ಲವನ್ನು ಕೂಡ ಕೊಡಂತ ಕೆಲಸ ಮಾಡಿದ್ವಿ. ಬೆಳಗ್ಗೆ ಆದಂತ ಘಟನೆಯ ನಂತರ 2 ಗಂಟೆ ಆದಂತ ಘಟನೆ ನೋಡ್ಕೊಂಡು 2 ಗಂಟೆಯಿಂದ 7 ಗಂಟೆ ಆದಂತ ಘಟನೆಯವರೆಗೂ ಕೂಡ ಆ ಹುಡುಗ ರಾಜಶೇಖರ್ ಸತ್ತಿರೋ ಅವತ್ತು ಆ ಸನ್ನಿವೇಶದಲ್ಲಿ ಏನ್ ತೀರ್ಕೊಂಡ್ರು ಅಲ್ಲಿ ತನಕ ಕೂಡ ಎಲ್ಲ ದಾಖಲಾತಿಗಳನ್ನು ಕೊಡಂತ ಕೆಲಸ ಮಾಡಿದ್ವಿ. ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ಮುಖ್ಯಮಂತ್ರಿಗಳೇ ತಾವು ಬೆಂಗಳೂರು ಜಿಂದಾಲ್ ವಿಮಾನ ನಿಲ್ದಾಣಕ್ಕೆ ಬಂದ್ರಿ. ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ಜಿಂದಾಲ್ ವಿಮಾನ ನಿಲ್ದಾಣಕ್ಕೆ ಬಂದಂತ ಟೈಮಲ್ಲಿ ಆರೋಪಿಯಾದಂತ ನಾರಾ ಭರತ್ ರೆಡ್ಡಿ ಅವ್ರ ಜೊತೆ ಮಾತಾಡಿ ಹೋದ ನಂತರ ಯಾವುದನ್ನ ಈ ವಿಚಾರವನ್ನು ತಿಳ್ಕೊಂಡು ಹೋದ್ರಿ. ಆದ್ರೆ ಇವತ್ತು ನೀವು ಆರೋಪಿ ನಂಬರ್ 1 ಆದಂತ ನಾರಾ ಭರತ್ ರೆಡ್ಡಿ ಜೊತೆಲಿ ಚರ್ಚೆ ಮಾಡ್ಕೊಂಡು ಹೋದ್ರಾಗ್ಲಿ, ಸತ್ತಂತ ರಾಜಶೇಖರ್ ಬಗ್ಗೆ ಏನನ್ನ ಒಂದನಾಗ್ಲಿ ಸ್ವಾಂತನ ಹೇಳಂತ ಕೆಲಸ ಮಾಡಿದ ರಾಜಶೇಖರ್ ಅವರು ಸತ್ತ ನಂತರ ಮುಖ್ಯಮಂತ್ರಿಗಳಾಗಿ ಹೇಳಬೇಕಾಯ್ತು. ನಿಮ್ಮ ಕಾರ್ಯಕರ್ತರಾದಂತ ರಾಜಶೇಖರ್ ಅವರು ಈ ಘಟನೆಯಲ್ಲಿ ಬೇರೆಯವರು ಗನ್ನಿಂದ ಹಾರಿ ಸತ್ತಿರೋ ಕಾರಣ ಮುಖ್ಯಮಂತ್ರಿಗಳು ಎಲ್ಲಿಗಳು ಸಾಂತ್ವನ ಹೇಳಂತ ಕೆಲಸ ಕೂಡ ಮಾಡ್ಲಿಲ್ಲ. ಪರಿಸ್ಥಿತಿ ನೋಡ್ತಾ ಇದ್ರಿಗಿನ ನಾರಾ ಭರತ್ ರೆಡ್ಡಿ ಅವರು ಸಾಕಷ್ಟು ವಿಚಾರಗಳನ್ನು ನಾನು ನೋಡಿದಂತ ಟೈಮಲ್ಲಿ ಅವ್ರ ಮನೆಯನ್ನ ಸುಡ್ತೀನಿ, ಬಳ್ಳಾರಿಯನ್ನು ಭಸ್ಮ ಮಾಡ್ತೀನಿ, ನಾನು ಮನಸ್ಸು ಮಾಡಿದ್ರೆ ಅವ್ರನ್ನ ಉಳಿಸ್ತಾ ಇದ್ದಿಲ್ಲ, ಎಲ್ಲ ಹೇಳಿಕೆಗಳನ್ನು ಕೊಟ್ಟೆ ಕೂಡ ಅವ್ರನ್ನ ರಕ್ಷಣೆ ಮಾಡಂತ ಕೆಲಸ ತಾವು ಮಾಡ್ತಾ ಇದ್ರಿ. ಅದಕ್ಕೋಸ್ಕರವಾಗಿ ಇಷ್ಟೊಂದು ವಾತಾವರಣ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಜನರೆಲ್ಲರೂ ಕೂಡ ರೋಸಿತ್ತಿದ್ದಾರ, ಬಹಳಷ್ಟು ನೋವನ್ನು ಪಡಿತಾ ಇದಾರ. ಇವರು ಶಾಸಕರಾದಂತವ್ರು ಹೆಂಗ ನಡ್ಕೋಬೇಕನ್ನಂತ ವಿಚಾರವನ್ನು ಕೂಡ ಯಾರಿಗೂ ಕೂಡ ಅವ್ರಿಗೆ ನಡವಳಿಕೆಯನ್ನು ಗೊತ್ತಾಗ್ತಾ ಇಲ್ಲ ಅನ್ನಂತ ವಿಚಾರವನ್ನು ಇಟ್ಕೊಂಡು ನಾನು ನಮ್ಮ ನಾಯಕರಾದಂತ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರ ಜೊತೆಲಿ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೀನಿ. ಯಡಿಯೂರಪ್ಪ ಸಾಹೇಬ್ರ ಜೊತೆಲಿ ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದೀನಿ. ಕೇಂದ್ರದ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿ ಅವರು ನಮ್ಮ ನಾಯಕರು ಎಲ್ಲರ ಜೊತೆಲಿ ಮಾತಾಡಿದಂತ ಸಂದರ್ಭದಲ್ಲಿ ಅವರು 17ನೇ ತಾರೀಕಿಗೆ ಸಮಾವೇಶ ಮಾಡಬೇಕು ಅನ್ನಂತ ಒಂದು ತೀರ್ಮಾನವನ್ನು ಬಂದಿರೋ ಕಾರಣ ಆ ಸಮಾವೇಶದ ಬಗ್ಗೆ ನಾನು ಚರ್ಚೆಯನ್ನು ಕೂಡ ಮಾಡಿದ್ದೀನಿ. ಸಮಾವೇಶ ಮಾಡೋಣ ಅನ್ನಂತ ವಿಚಾರ ಬಂದಂತ ಟೈಮಲ್ಲಿ ನಮ್ಮೆಲ್ಲ ಉಸ್ತುವಾರಿಗಳು ಹಿರಿಯರೆಲ್ಲರೂ ಕೂಡ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕನ್ನಂತ ವಿಚಾರವನ್ನು ಕೂಡ ಆಲ್ರೆಡಿ ಅವರೆಲ್ಲ ವಿಚಾರಗಳೆಲ್ಲ ಪ್ಲಾನ್ ಅನ್ನು ಮಾಡ್ಕೊಂತ ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ವಿಷಯದ ಬಗ್ಗೆ
ಇವತ್ತು ನಾರಾ ಭರತ್ ರೆಡ್ಡಿ ಅವ್ರನ್ನ ಇವತ್ತು ಹತ್ತತ್ರ ನಾವು 11 ದಿನ ಆಗ್ತಾ ಇದ್ರು ಕೂಡ 12 ದಿನ ಆಗ್ತಾ ಇದ್ರು ಇಲ್ಲಿ ತನಕ ಕೂಡ ಅರೆಸ್ಟ್ ಮಾಡಿಲ್ಲ. ಅವ್ರು ಶೀಘ್ರದಲ್ಲೇ ಅರೆಸ್ಟ್ ಮಾಡಂತ ಕೆಲಸ ಆಗ್ಬೇಕು ಅನ್ನೋಂತ ಒತ್ತಾಯವನ್ನು ಕೂಡ ಮಾಡ್ತೀನಿ.